ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಸಾದಲಮ್ಮ ದೇವಿಗೆ ವಿಶೇಷ ಪೂಜೆ ಮತ್ತು ಹರಕೆ ಸಲ್ಲಿಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಬಿಡಿ ಟ್ರಸ್ಟ್ನ ಅಧ್ಯಕ್ಷರಾದ ರಾಜೇಗೌಡರ ಕುಟುಂಬದವರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಸಾದಲಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಸಾದಲಮ್ಮ ಮತ್ತು ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಮತ್ತು ಹರಕೆ ಸಲ್ಲಿಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಬಿಡಿ ಟ್ರಸ್ಟ್ನ ಅಧ್ಯಕ್ಷರಾದ ರಾಜೇಗೌಡರು ಮತ್ತು ಕುಟುಂಬದವರಿಂದ ಈ ಹರಕೆ ಮತ್ತು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಾಜೇಗೌಡರು ಅಭಿಮಾನಿಗಳಿಗೆ ಔತಣಕೂಟವನ್ನು ಸಹ ಏರ್ಪಡಿಸಿದ್ದರು. ಈ ಸಾದಲಮ್ಮ ಮತ್ತು ಚೌಡೇಶ್ವರಿ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರಾಜೇಗೌಡರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಾಗಿ ರಾಜೇಗೌಡರಿಗೆ ಶುಭವಾಗಲಿ ಎಂದು ಹಾರೈಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೇಗೌಡರು ರಾಜಕೀಯವಾಗಿ ಬೆಳೆಯುವುದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲೇ ಇರುತ್ತೇವೆ ಎಂದು ರಾಜೇಗೌಡರಿಗೆ ಮನವರಿಕೆ ಮಾಡಿಕೊಟ್ಟರು. ಕಾಂಗ್ರೆಸ್ ಮುಖಂಡರು ಹಾಗೂ ರಾಜೇಗೌಡರ ಅಭಿಮಾನಿ ಬಳಗದವರು ರಾಜೇಗೌಡರಿಗೆ ಧೈರ್ಯ ತುಂಬಿ ಅವರಲ್ಲಿ ಭರವಸೆಯನ್ನು ಮೂಡಿಸಿದರು. ಸಾದಲಮ್ಮ ದೇವಿಯ ಸಮ್ಮುಖದಲ್ಲಿ ರಾಜೇಗೌಡರು ಮಾತನಾಡಿ, ರಾಜಕೀಯವಾಗಿ ನನ್ನನ್ನು ಮುಗಿಸಲು ಪಿತೂರು ಮಾಡಿದ್ದಾರೆ ಎಂದು ಆರೋಪಿಸಿದರು. ದೇವರಿದ್ದಾನೆ ಎಂದು, ದೇವರನ್ನು ನಾನು ನಂಬಿದ್ದೇನೆಂದು ಕಾರ್ಯಕರ್ತರಿಗೆ ತಿಳಿಸಿದರು. ಏನೇ ಆಗಲಿ ಈ ಶಿಡ್ಲಘಟ್ಟ ಕ್ಷೇತ್ರದಿಂದ ನಮ್ಮ ಸಮಾಜ ಸೇವೆಯನ್ನು ಮುಂದುವರಿಸುವುದಾಗಿ ತಿಳಿಸಿದರು. ನಮ್ಮ ಸಮಾಜ ಸೇವೆ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸದಾ ಮೀಸಲಾಗಿಟ್ಟಿದ್ದೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಸಾದಲಿ ಗೋವಿಂದರಾಜು, ಗುಡಳ್ಳಿ ನಾರಾಯಣಸ್ವಾಮಿ, ಮನು ತೊಟ್ಲಿಗಾನಹಳ್ಳಿ, ನರೇಂದ್ರ, ಎಣ್ಣೂರು ಮಂಜುನಾಥ್, ಮನೋಹರ್ ಹಾಗೂ ಇತರೆ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ರಾಜೇಗೌಡರ ಅಭಿಮಾನಿ ಬಳಗದವರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ದೇವಸ್ಥಾನದಲ್ಲಿ ತಾವೆಲ್ಲ ನೋಡಿದಂತೆ ಈ ರಾಜಕೀಯದಲ್ಲಿ ಕುತಂತ್ರಗಳನ್ನ ಮಾಡಿ ಜನರ ಸೇವೆಗೋಸ್ಕರ, ಜನರಿಗೋಸ್ಕರ ಏನಾದ್ರು ಒಂದು ತೊಂದರೆ ಆಗಿದೆ, ಏನೇ ಒಂದು ನಮ್ಮಲ್ಲಿ ಯಾರೇ ಒಬ್ರು ಕಾರ್ಯಕರ್ತರಿಗೆ ತೊಂದರೆ ಆಗಿದೆ, ಕಷ್ಟದಲ್ಲಿದ್ದಾರೆ ಅಂತಂದ್ರೆ, ಏನೇ ಆಗ್ಲಿ ಕಷ್ಟ ಅಂತಂದ್ರೆ ನಾನು ಅಲ್ಲಿರ್ತೀನಿ, ಅಂದ್ರೆ ಏನೇ ನೋವಾಗ್ಲಿ, ಏನೇ ತೊಂದರೆ ಬರ್ಲಿ ನಾನು ಕಾಪಾಡ್ಕೋಬೇಕು, ಅದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೆ ಕೂಡ. ಅದರಲ್ಲಿ ಇದನ್ನ ಒಂದು ರಾಜಕೀಯ ಪಿತೂರಿ ಹೂಡಿ ಅದರಲ್ಲಿ ಬೇರೆ ತರ, ಅದರಲ್ಲಿ ಎಲ್ರಿಗೂ ಗೊತ್ತು. ಈಗ ಏನಾರ ಒಂದು ಕೆಲ್ಸಗಳಾಗ್ಲಿಲ್ಲ ಅಂದ್ರೆ ರೈತರಿಗೆ ಈಗ ಹಳ್ಳಿಗಳ ಕಡೆಯಿಂದ ದಿನ ಬಂದು ಅಲ್ಲಿ ಆಫೀಸ್ ಹತ್ರ ಕಾಯ್ಕೊಂಡ್ರಕ್ಕಾಗಲ್ಲ. ಈಗ ಎಷ್ಟೋ ವಾರ್ಡ್ಗಳಲ್ಲೂ ಕೂಡ ಹಳ್ಳಿಗಳಿಗೆ ಪಾಪ ಆಚೆ ಬರಕ್ಕೆ ಆಗಲ್ಲ. ಏನಾರ ಸಮಸ್ಯೆಗಳಿಂದ ಫೋನ್ ಮಾಡಿ ಹೇಳ್ತಾರೆ, ಅದನ್ನ ನಾವು ಅಧಿಕಾರಿಗಳಿಗೆ ಹೇಳಿ ಕೆಲಸಗಳು ಮಾಡಿಸ್ಬೇಕು. ಅದು ನಮ್ಮ ಕರ್ತವ್ಯ ಕೂಡ ಆಗಿರ್ತದೆ. ನಾನು ಅಷ್ಟೇ ಮಾಡಿದ್ದೀನಿ. ಅದನ್ನ ನಮ್ಗೆಲ್ಲ ಗೊತ್ತಿರ್ತದೆ. ಕೋವಿಡ್ ಸಂದರ್ಭದಲ್ಲಿ, ಎರಡನೇ ಕೋವಿಡ್ ಸಂದರ್ಭ ಬಂದಾಗ ಲಾಕ್ಡೌನ್, ಸೀಲ್ ಡೌನ್ ಆಗಿತ್ತು. ಅವತ್ತು ಮನೆಯಿಂದ ಯಾರು ಆಚೆನೆ ಬರಂಗಿಲ್ಲ. ಅವತ್ತು ಕೂಡ ನನಗೆ ಚಿಕ್ಕ ಮಕ್ಕಳು ಇದ್ರು, ಏನೇ ಇರಲಿ ಒಂದು ತೀರ್ಮಾನ ಮಾಡಿ ಕಷ್ಟದಲ್ಲಿರುವಂತ ಜನತೆಗೆ ಒಳ್ಳೇದು ಮಾಡಬೇಕು ಅಂತ ಶಿಡ್ಲಘಟ್ಟ ತಾಲೂಕಲ್ಲಿ ಪ್ರತಿಯೊಂದು ಮನೆಗೂ ಆ ಒಂದು ಕಷ್ಟದ ಸಂದರ್ಭದಲ್ಲಿ ಇಲ್ಲಿ ರೇಷನ್ಸ್ ಕಿಟ್ಸ್ ಕೊಡುವಂಥದ್ದು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗಳಿಗಿರ್ಬೋದು, ಅದ್ರ ಒಟ್ಟಿಗೆ ಆಂಬ್ಯುಲೆನ್ಸ್ಗಳಿಂದ ಎಷ್ಟೋ ಆಂಬ್ಯುಲೆನ್ಸ್ಗಳ ಕೊರತೆಯಾಗಿ ಎಷ್ಟೊಂದು ಜನ ತೀರ್ಕೊಂಡಿರುವಂತದ್ದು ನಾವು ನೋಡಿದ್ವಿ. ಹಾಗಾಗಿ ಅವತ್ತು ಆಂಬ್ಯುಲೆನ್ಸ್ಗಳ ಸೇವೆ ಪ್ರಾರಂಭ ಮಾಡಿದ್ದು ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಅದ್ರಲ್ಲಿ ನಾವು ಮಾಡ್ತಾ ಇರೋಂಥ 100,000 ಒಳ್ಳೆ ಕೆಲಸಗಳನ್ನ ಗುರುತಿಸದೆ ಯಾವುದೋ ಒಂದು ಅಧಿಕಾರಿಗೆ ನಾವು, ಅದು ನಮ್ಮ ಜನಕ್ಕೋಸ್ಕರ ಬೇರೆ ಏನು ಮಾಡಬಾರ್ದಿಲ್ಲ, ಲಂಚ ತಗೊಳ್ಳಿಲ್ಲ, ಇನ್ನೊಂದು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ನಾವು ಮಾಡೋದು ಇಲ್ಲ. ನಮ್ಮ ಉಸಿರು ತನಕ ಏನೇ ಆಗ್ಲಿ ನಮ್ಮ ಜನಕ್ಕೆ, ನಮ್ ಬಾವುಟಕ್ಕೆ ಕಷ್ಟ ಬಂತು ಇಲ್ಲ, ನಮ್ ಬಾವುಟಕ್ಕೆ ತೊಂದರೆ ಬಂತು ಅಂದಾಗ ನಾನು ನಿಂತಿದ್ದೀನಿ ಬಿಟ್ರೆ ಬೇರೆ ಯಾವುದೋ ಉದ್ದೇಶ ಇಲ್ಲ. ಇಲ್ಲಿ ಇವತ್ತು ಜೈಲು ಕಳಿಸಿದ್ರು ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ, ನಮ್ಮ ಎಲ್ಲ ಸುತ್ತಮುತ್ತಲೇ ಇರುವಂತ ಅಣ್ಣವರು ಕೃಷ್ಣಣ್ಣವ್ರ ತರ ಈಗ ಸುತ್ತಮುತ್ತಲ ಇರುವಂತ ಎಲ್ಲ ಮುಖಂಡರುಗಳು ಕೂಡ ನಾವು ಮಾಡ್ತಾ ಇರುವಂತ ಸೇವೆ, ನಮ್ಮ ಪಕ್ಷದಲ್ಲಿ ಸುಮಾರು ಇಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ ಏನಾಗಿತ್ತು,
ನನ್ಗೆ ಅವಾಗ ಡಿ ಕೆ ಶಿವಕುಮಾರ್ ಅವರೇ ಕರೆದು ನೀನು ಇಲ್ಲಿ ನಿಂತ್ಕೋಪ. ಭೀಮನಪ್ಪಣ್ಣವ್ರು ಅವಾಗ ಏನಾಗಿತ್ತು ಪಾಪ ಕೋವಿಡ್ ಇಂದ ಇದಾದ್ರು, ಅವಾಗ MLA ಇದ್ರು ಕೂಡ ಇಲ್ಲಿ ಕಷ್ಟದಲ್ಲಿ ಪರಿಸ್ಥಿತಿನಲ್ಲಿತ್ತು, ಅವ್ರು ಓಡಾಡಕ್ ಆಗ್ತಿರ್ಲಿಲ್ಲ. ಅವಾಗ ನೀನ್ ನೋಡ್ಕೊಂಡು ಅಲ್ಲಿ ಏನಿದೆಯೋ ಕೆಲಸಗಳು ಮಾಡ್ತಾ ಇದೀಯ, ನೀನ್ ಮುಂದುವರ್ಸಪ್ಪ ಪಕ್ಷನ, ನೀನು ಸಂಘಟನೆ ಶುರು ಮಾಡು ಅಂತಂದ್ರು. ಅವತ್ತು ಕಷ್ಟ ಕಾಲದಲ್ಲಿ ನಿಮ್ಗೊತ್ತು, ನಾನು ಹೇಳ್ಕೋಬಾರ್ದು ಏನ್ ಮಾಡ್ದೆ ಏನ್ ಬಿಟ್ಟೆ ಅನ್ನೋದನ್ನ ನಾನು ಹೇಳಲೂಬಾರ್ದು. ಕಾಂಗ್ರೆಸ್ ಪಕ್ಷ ಇಲ್ಲಿ ಕಷ್ಟ ಕಾಲದಲ್ಲಿ ಇದ್ದಾಗ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ಆದ್ರೂ ಕೂಡ ವ್ಯಕ್ತಿ ಅಂತಾನೆ, ಪಕ್ಷ ಅಂತಾನೆ ಅಲ್ಲ, ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಮನೆಗೂ ನನ್ನ ಕೈಲಾದಂತ ಸೇವೆ ಮಾಡುವಂತ ಕೆಲಸ ಮಾಡಿದ್ದೀನಿ. ಮುಂದೆ ಕೂಡ ಈ ಉಸಿರು ತನಕ ನಾನು ಇವತ್ತು ನೀವೆಲ್ಲರೂ ಕೂಡ ಇವತ್ತು ಸಾಕ್ಷೀಭೂತರಾಗಿದ್ದೀರಿ. ಎಲ್ಲರೂ ಹೇಳ್ತಾ ಇದ್ರು ಮೀಡಿಯಾದೆಲ್ಲ ಹಾಕಿ ನಾನು ಅವ್ರಿಗೆ ಮುಗಿಸ್ಬಿಟ್ಟಿದೀವಿ ಅಂದ್ರೆ ಮುಗಿಸೇ ಬಿಟ್ಟಿದೀವಿ, ರಾಜೀವ್ ಗೌಡ ಮುಗಿದೋಯ್ತು. ಯಾಕಂದ್ರೆ ಅಷ್ಟಿಷ್ಟೆಲ್ಲ ಅವಮಾನ ಮಾಡಿರೋ ರಾಜೀವ್ ಗೌಡನ್ಗೆ ಟಿವಿಗಳಲ್ಲಿ ಹಾಕಿ ತೋರಿಸಿ ಅವಮಾನ ಮಾಡ್ಬಿಟ್ಟು ನೀನ್ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ ಅಂತ, ಇನ್ನು ಬರಲ್ಲ ಅನ್ನೋ ರೀತಿಯಲ್ಲಿ ಏನೋ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ತೋರಿಸಿ, ಕೆಲವರು ನಮ್ಮ ಆತ್ಮೀಯರು ಇರ್ಲಿ, ನಮ್ಮ ಶತ್ರುಗಳು ಅಂತ ಹೇಳೋದ್ ಬೇಡ, ಅವ್ರು ನಮ್ಮ ಆತ್ಮೀಯರು, ಅವ್ರು ನಮ್ಗೆ ಎಷ್ಟೇ ನೋವು ಕೊಟ್ಟಿದ್ರು ಕೂಡ ಅವ್ರು ನಾನು ಅಭಿನಂದನೆಗಳು ಹೇಳ್ತೀನಿ. ಅವ್ರು ಕೊಟ್ಟಿರುವಂತ ನೋವು ಏನೇ ಇರ್ಲಿ ನಾನು ಸ್ವಾಗತ ಕೋರ್ತೀನಿ. ಆ ತಾಯಿ ಸಾರ್ಲಮ್ಮ ಇದ್ದಾಳೆ, ಆ ಭಗವಂತ ಇದ್ದಾನೆ, ಅದಕ್ಕೆ ಏನೇ ನನ್ನ ಕಡೆಯಿಂದ ತಪ್ಪಾಗಿ ನನಗೆ ಶಿಕ್ಷೆ ಕೊಡ್ಲಿ, ಅವ್ರ ಕಡೆಯಿಂದ ಶಿಕ್ಷೆ ಆಗಿ ಅವ್ರ ಶಿಕ್ಷೆ ಕೊಡ್ಲಿ, ಅವರ ತೊಂದರೆಗಳು ಬರ್ಲಿ. ಯಾವುದಕ್ಕೂ ನಾನು ಎದುರಂತ ಮಗನೇ ಅಲ್ಲ, ನಿಮ್ ಜೊತೆನಲ್ಲಿ ಪ್ರಾಣ ಕೊಟ್ಟು ಇಷ್ಟಪಡ್ತೀನಿ. ಇರ್ಲಿ, ಈಗಾಗ್ಲೇ ಗ್ರಾಮ ಪಂಚಾಯತಿ ಚುನಾವಣೆಗಳು, ಎಲೆಕ್ಷನ್ಗಳು ಪ್ರಾರಂಭ ಆಗ್ತವೆ. ಆ ಎಲೆಕ್ಷನ್ಗಳಿಗೆ ನಾವೆಲ್ಲರೂ ಕೂಡ ನಮ್ಮ ಎದುರಾಳಿಗಳನ್ನ ಎದುರಿಸುವಂತ ಕೆಲಸ ಮಾಡೋಣ. ಈಗೇನಾಗಿದೆ ಅಂದ್ರೆ ಇನ್ನ ಬೇಸಿಗೆ ಬೇರೆ ಪ್ರಾರಂಭ ಆಗತ್ತೆ, ಕುಡಿಯೋ ನೀರುಗಳಿಗೆ ಎಲ್ಲ ತುಂಬಾ ತೊಂದರೆ ಆಗತ್ತೆ. ಅದಕ್ಕೆ ಆದಷ್ಟು ಬೇಗ ಎಲೆಕ್ಷನ್ ಕೂಡ ಆಗ್ಬಿಡುತ್ತೆ. ಯಾಕಂದ್ರೆ ಪಂಚಾಯತಿಗಳಲ್ಲಿ ಪಂಚಾಯತಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿನಲ್ಲಿ ನೋಡಿ ಎಲ್ರಿಗೂ ಗೊತ್ತಿರ್ತದ ನೋವೇನು ಅಂತ. ಜಡ್ಪಿ ಮೆಂಬರ್ಗಳಿಲ್ದೇ ಇರೋದ್ರಿಂದ ಕೆಲಸಕಾರಿಗಳು ಅಧಿಕಾರಿಗಳು ಬೇರೆ ತರ ಇಲ್ಲೇನ್ ಮಾಡ್ತಾರೆ, ಸರ್ವಾಧಿಕಾರಿ ಧೋರಣೆ ತೋರ್ಸಕ್ ಹೋದಾಗ ಇಲ್ಲಿ ನಮ್ ಜನಗಳಿಗೆ ಕೆಲಸ ಆಗಲ್ಲ. ಎಷ್ಟೋ ಜನ ನೋವು ತಿಂದ್ಕೊಂಡು ಏನಪ್ಪ ಆಫೀಸ್ಗಳ ಕಡೆ ಹೋಗಂಗೆ ಇಲ್ಲ, ಕೆಲಸ ಕೇಳಂಗೆ ಇಲ್ಲ. ಏನಾಗುತ್ತೆ, ಯಾರೋ ದೊಡ್ಡದಾಗ ಕಾಂಟ್ಯಾಕ್ಟ್ ಇಟ್ಕೊಂಡಿರಂತ ಕಾಂಟ್ರಾಕ್ಟರ್ಗಳು ಏನ್ ಮಾಡ್ತಾರೆ, ಅವ್ರು ಮಾತ್ರ ಯಾರೋ ಒಬ್ಬರು ಹೋಗಿ ಬರ್ಬೋದು ಅಧಿಕಾರಿಗಳ ಹತ್ರ. ಇಲ್ಲ ಸಣ್ಣ ಪುಟ್ಟ ರೈತರುಗಳು ಹೋದ್ರೆ, ಈಗೇನ್ ನಮ್ಮ ಮೆಂಬರ್ಗಳಲ್ಲಿ ಪಂಚಾಯತಿನಲ್ಲಿ ಮೆಂಬರ್ ಇಲ್ಲ, ಪಂಚಾಯತ್ ಇವಾಗ ಚುನಾವಣೆ ಇದು ಟೈಮ್ ಮುಗ್ದಿದೆ, ಅವಾಗ ಏನ್ ಮಾಡ್ತಾರೆ, ನಿಮ್ಗೆಲ್ಲ ಅಲ್ಲಿ ಹತ್ರಕ್ಕೂ ಸೇರಿಸಲ್ಲ. ಅದಕ್ಕೋಸ್ಕರ ಚುನಾವಣೆಗಳು ಬರ್ತಾ ಇದೆ. ಏನೇ ಇರ್ಲಿ, ಹಂಗಿದ್ದಾಗ ನಾನು ಕೂಡ ಇದ್ದೀನಿ, ನಾನು ಹೇಳ್ತಿದ್ದೀನಿ, ನನಗೆ ಈ ತರ 100 ತೊಂದರೆ ಕೊಟ್ಟರು ಕೂಡ ನಾನು ಹೇಳ್ತಿದ್ದೀನಿ, ಏನ್ ಎದುರಿಲ್ಲ. ಯಾವ್ದೇ FCL ಹತ್ರ ಆಗ್ಲಿ ಲೀಗಲ್ಲ, ನಾವೇನ್ ಕೆಲಸ ಮಾಡ್ಬೇಕು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ. ಈಗ ಚುನಾವಣೆಗಳು ಬರ್ತಾ ಇದೆ, ನಾವ್ಯಾರು ಕೂಡ ಕಣ್ಣು ಮುಚ್ಚಿ ಕೂರೋದ್ ಬೇಡ. ಅವಕಾಶ ಬಂದಿದೆ, ಆ ಅವಕಾಶನ ಉಪಯೋಗ ಪಡಿಸ್ಕೊಳ್ಳೋಣ. ಇಲ್ಲಿರಂತ ಎಷ್ಟೋ ಜನ, ಈಗ ನಮ್ಮಲ್ಲಿ 500 ಚಿಲ್ಲರೆ ಮೆಂಬರ್ಗಳು ಎಲೆಕ್ಷನ್ ನಿಲ್ತಾರೆ. ಅದರಲ್ಲಿ ಅತಿ ಹೆಚ್ಚಿನದು ನಮ್ಮವರು ಕಷ್ಟಕ್ಕೆ, ನಿಮ್ಮ ಕಷ್ಟಕ್ಕೆ ಊರುಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ನಮ್ಮ ಮುಖಂಡರನ್ನ ಒಳಗೊಂಡಂತೆ, ಎಲ್ಲ ನಮ್ಮ ಯೂತ್ಸ್ ಕಾರ್ಯಕರ್ತರನ್ನೆಲ್ಲ ಒಳಗೊಂಡಂತೆ ಇಲ್ಲ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಪ್ರತಿಯೊಂದು ಡೋರ್ ಟು ಡೋರ್, ನನ್ನ ಎಲೆಕ್ಷನ್ ಬಂದಿರ್ಲಿಲ್ಲ, ಬರಕ್ಕಾಗ್ಲಿಲ್ಲ, ಇವತ್ತು ಹೇಳ್ತಿದ್ದೀನಿ, ಗ್ರಾಮ ಪಂಚಾಯತಿನಲ್ಲಿ ಪ್ರತಿಯೊಂದು ಡೋರ್ ಟು ಡೋರ್ ಬರ್ತೀನಿ. ಬಂದು ನಮ್ಮ ಯುವಕರು ಯಾರು ನಮ್ಮ ಲೀಡರ್ಗಳು ಮುಖಂಡರುಗಳಿದ್ದಾರೆ ಎಲ್ಲರನ್ನು ಭೇಟಿಯಾಗಿ ಯಾರು ಜನಗಳಿಗೋಸ್ಕರ ನಿಲ್ತಾ ಇದ್ದಾರೆ ಅಂತವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ. ಅತಿ ಹೆಚ್ಚಿನ ಪಂಚಾಯತಿಗಳು, ಗ್ರಾಮ ಪಂಚಾಯತಿಗಳನ್ನ ನಾವು ತಗೊಂಡ್ರೆ ಊರಲ್ಲಿ ಕೆಲಸ ಮಾಡೋದಕ್ಕೆ ಟೇಬಲ್ ಗುದ್ದಿ ಕೆಲಸ ಮಾಡಿಸ್ಕೋಬಹುದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವಾಗ ಒಗ್ಗಟ್ಟಾಗಿ ಕೆಲಸಗಳು ಮಾಡೋಣ. ಇರ್ಲಿ, ನನಗೆ ನೋವು ಕೊಟ್ಟಿದ್ದಾರೆ. ಇವತ್ತು ಏನಾಗುತ್ತೆ ಅಂತಂದ್ರೆ, ನನ್ ಮಗ ಪಾಪ ಚಿಕ್ಕವನು, 3 ವರ್ಷ, ಅವನ್ಗೆ ಏನು ಗೊತ್ತಿಲ್ಲ. ಹೇಳ್ತಾನೆ, ಅಪ್ಪ ನಿನ್ನ ಡ್ಯಾಡಿ ನಿನ್ನ ಚಪ್ಪಲಿ ರಾಜೀವ ಅಂತಾರೆ, ಅಪ್ಪ ಧಮ್ಕಿ ರಾಜೀವ ಅಂತಾರೆ. ಅಪ್ಪ ಧಮ್ಕಿ ಅಂದ್ರೆ ಏನಿಲ್ಲ ಬಿಡೋ, ಅದು ಕೆಟ್ಟ ಓಡಲ್ಲ ಅಂತಂದ್ರೆ ಅವ್ನ ಮುಖ ಅಳೋ ತರ ಮುಖ ಮಾಡ್ಕೊಂಡು, ಇಲ್ಲಪ್ಪ ಧಮ್ಕಿ ಅಂದ್ರೆ ಅದು ಕೆಟ್ಟ ಓಡು, ಬ್ಯಾಡ ಓಡಪ್ಪ ಅಂತ ಇದ್ದ. ನನಗೆ ನೋವು ಅಲ್ಲಾಗ್ಲಿಲ್ಲ. ಇಲ್ಲಿ ಏನಪ್ಪ ಈ ಮಕ್ಕಳಿಗೆಲ್ಲ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗಿದೆಯಲ್ಲ ಅನ್ನೋದು ಇರ್ಲಿ. ಅದಕ್ಕೆ ಅವಾಗ್ಲೇ ಹೇಳ್ದಂಗ ದೇವ್ರಿದಾನೆ, ನೀವಿದ್ದೀರಿ, ಅದಕ್ಕೆಲ್ಲ ಮುಂದೆ ನೀವು ಪಾಠ ಕಲಿಸ್ತೀರಿ, ಯಾರಿಗೇನ್ ಕಲಿಸ್ಬೇಕು. ಇರ್ಲಿ, ನಾನು ಭಾವುಕವಾಗಿ ಹೇಳಿದ್ದೀನಿ, ಏನಾದ್ರು ನಾನು ಮಾತಾಡೋದೇ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ ಎಲ್ರಿಗೂ. ತಾವೆಲ್ಲರೂ ಕೂಡ ಇವತ್ತು ನಾನು ಕಷ್ಟಕಾಲ ಅವತ್ತೇನಾಯ್ತು ಕರ್ಕೊಂಬಂದ್ರು ಅಂತಂದಾಗ ಸುಮಾರು ಎಲ್ಲಿ ಚಿಕ್ಕಬಳ್ಳಾಪುರದಲ್ಲೋ ಇಲ್ಲ ಟೌನ್ ಅಲ್ಲೋ ಎಲ್ಲಿ ಅಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ಎಷ್ಟು ನೀವೆಲ್ಲ ಕೂಡ ನನ್ನ ಬಗ್ಗೆ ಇಟ್ಕೊಂಡಂತ ಪ್ರೀತಿ, ನಾನು ಕಷ್ಟದಲ್ಲಿದ್ದಾಗ
ರೋಡಲ್ಲಿದ್ದಾಗ ಜೈಲಲ್ಲಿದ್ದಾಗ ನೀವೆಲ್ಲ ಏನ್ ಪ್ರೀತಿ ತೋರಿಸಿದರೆ ನಾನು ಉಸಿರೋ ತನಕ ನಾನು ನಮ್ಮ ಕುಟುಂಬಸ್ಥರು ಯಾರೇ ಇರ್ಲಿ ನಿಮ್ಮ ಒಟ್ಟಿಗೆ ಇದ್ದು ನಿಮ್ಮ ಒಂದು ಸೇವೆ ಮಾಡೋಂತ ಕೆಲಸ ನಿಮ್ಮ ಜೊತೆಲಿ ಇರ್ತೀನಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಂದ್ರೆ ರಾಜೀವ್ ಗೌಡ್ರು ನಮ್ಮನ್ನೆಲ್ಲ ಮುಗಿಸ್ಬಿಟ್ಟಿದೀವಿ. ಯಾರು ರಾಜೀವ್ ಗೌಡ್ರು ಏನ್ ಕರೆದ್ರು ಏನಕ್ಕೂ ಸೇರಲ್ಲ ಅಂತ ಇವತ್ತು ದೇವಸ್ಥಾನದಲ್ಲೇ ಸಾದ್ಲಮ್ಮನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರಣ್ಣ ಸೇರ್ಬೇಕಣ್ಣ ಅಂತ ಎಲ್ಲ ನಮ್ಮವ್ರಿಗೆ ಒಂದೇ ಒಂದು ಮಾತು ಹೇಳಿದ್ದು. ಆ ಮಾತಲ್ಲಿ ನಾವೆಲ್ಲರೂ ಕೂಡ ಇವತ್ತು ಶಕ್ತಿಯಾಗಿ ಬಂದು ಆ ದೇವರ ಪೂಜೆಗೆ ಬಂದಿದ್ದೀರಿ. ನನಗೆ ಶಕ್ತಿ ಕೊಟ್ಟಿದ್ದೀರಿ. ಈ ಒಂದು ಶಕ್ತಿ ಇವತ್ತು ನಿಮ್ಮನ್ನೆಲ್ಲ ಏನ್ ನೋಡಿದೀನಿ, ನನಗೆ ಆ 1000 ನೋವಾಗಿರ್ಲಿ, ಆ ನೋವು ನಿಮ್ಗಳ ಪ್ರೀತಿ ಮುಂದೆ ಅದು ಏನು ಅಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸಡನ್ ಆಗಿ ಈಗ ಏನೋ ಒಂದು ಕೆಲಸಕಾರಿಗಳು ಇಲ್ಲ ದೇವಸ್ಥಾನಗಳು ಏನೋ ಇದ್ದಾಗ ನಾನು ನೋಡ್ತಿದ್ದೆ. ನಮ್ಮ ಮನೇಲಿ ವ್ಯವಹಾರದ ವಿಚಾರ ಏನಾಗ್ಲಿ ನನ್ನ ಸಾನ ಗೊತ್ತಿಲ್ಲ, ಅದೇನಾಗಿತ್ತು, ಬೇಲ್ ಮಾಡಿಸ್ಬೇಕಂತಂದಾಗ ಏನಾಗೋಯ್ತು, ಇನ್ನೇನೋ ಒಂದಿಂದಲ್ಲ ಆಗತ್ತೆ ಅನ್ಕೊಂಡಿದ್ವಿ. ಆ ಬೇಲ್ಗೆ ಲಾಯರ್ ಫೀಸ್ ಕೊಡಬೇಕಾದಾಗ ಇವ್ರಿಗೆ ಏನಾಗೋಯ್ತು, ಅವ್ರಿಗೆ ಮೇಡಮ್ಗೆ ಎಲ್ಲ ಯಾಕಂದ್ರೆ ಅಕೌಂಟ್ ನನ್ನ ಹತ್ರ ಇತ್ತು, ದುಡ್ಡು ಕಾಸು ನನ್ನ ಹತ್ರ ಇರ್ತಾ ಇತ್ತು. ಇವ್ರಿಗೆ ಏನು ದುಡ್ಡು ಕಾಸಂದು ಇದು ಕೂಡ ಇರ್ಲೇನೋ, ಸಣ್ಣ ಪುಟ್ಟ ಒಂದು 50,000 ಏನೋ ಇಟ್ಕೊಂಡಿದ್ರೇನೋ. ಅವತ್ತು ಬೇಲ್ಗೆ ದುಡ್ಡಿಲ್ಲ ಅಂತ ಇವ್ರಿಗೆ ಅನ್ಕೊಂಡಾಗ ಏನಾಗಿದೆ ಅಂದ್ರೆ, ದೇವರು ಸಾದ್ಲಮ್ಮನ ದೇವಸ್ಥಾನದಲ್ಲಿ ಇದ್ದೀನಿ, ಆ ತಾಯಿ ಹಣೆಗೂ ಹೇಳ್ತಿದ್ದೀನಿ, ನಮ್ಮಲ್ಲಿದ್ದಂತ ಇಲ್ಲಿ ಮುಖಂಡರುಗಳು ಕಾರ್ಯಕರ್ತರುಗಳೇ ಸಪೋರ್ಟ್ ಮಾಡಿ ಆ ಬೇಲ್ಗೂ ಕೂಡ ದುಡ್ಡು ಕೂಡ ಕೊಟ್ಟು ಅದಕ್ಕೆ ನಮ್ಮ ಕಷ್ಟ ಕಾಲದಲ್ಲಿ ಯಾರೆಲ್ಲ ನಿಂತಿದ್ದೀರಿ ಇರ್ಲಿ, ಕೆಲವು ಬೇಲ್ ಕಾಸು ಕೊಟ್ರು, ನೀವೆಲ್ಲ ಶಕ್ತಿಯಾಗಿ ಅದಕ್ಕಿಂತ ಹೆಚ್ಚಿನದಾಗಿ ಅವತ್ತು 1000 ಸಂಖ್ಯೆಯಲ್ಲಿ ಕೋರ್ಟ್ ಹತ್ರ ಬಂದು ನಿಂತು ಕಷ್ಟ ಕಾಲದಲ್ಲಿ ನಾನು ಕಾಪಾಡಿದಿರಿ. ನಮ್ ಕೊನೆ ಉಸಿರು ತನಕ ನಾನು ಮರೆಯಲ್ಲ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ಆ ತಾಯಿ ಒಳ್ಳೇದ್ ಮಾಡಿ. ತಿರುಗಿಸ್ರೋಣ ಜೋರಾಗೆ. ಕೆಳಗೂರ್ಗೆ ಹೊರಟೋಗ್ಬೇಕು ಅದು ಈ ಕಡೆಯಿಂದ ಬಂದ್ಬಿಟ್ರೆ ಅವ್ರು ಆ ಕಡೆ ಹಿಂದೆ ಬನ್ನಿ. ಮುದ್ದೆ ಹಿಂದೆ ಬನ್ನಿ ಹಿಂದೆ ಬನ್ನಿ. ಒಂಚೂರು ಹಿಂದೆ ಸರಿ ಸ್ಪೇಸ್ ಆಗ್ತೀರಾ? ನೀವೇ ಯಾರು ಮುಖಂಡರು ದಯವಿಟ್ಟು ಎಲ್ಲಾ ಮಕ್ಕಳನ್ನು ಸೇರಿಕೊಂಡ್ಬಿಡ್ರಿ. ಬುದ್ಧಿಯಲ್ಲಿ ಯಾರು ಓಡಾಡ್ಬೇಡ್ರಿ. ಅವ್ರ ಪಕ್ಕ ಊಟ ಸುಮ್ಮನೆ ಹೇಗಿದ್ ಮಾಡ್ತಾರೆ.
ಎಲ್ಲಾ ಮುಖಂಡ ಸೇರಿಕೊಂಡ್ಬಿಡ್ರಿ. ಅವ್ರ ಪತ್ರಕರ್ತ ಅವ್ರ ಕೆಲಸ ಅವ್ರು ಮಾಡಲಿ. ಆ ಬಿತ್ತಳೆ ಎಲ್ಲ ನಿಂತಿದೆ ಬಂಡಲ್ ನಿಂತವ್ರೆ. ಬಂಡಲ್ ಹುಡುಗರು ಎಲ್ಲಿದ್ದೀರಿ? ವಾಲಂಟಿಯರ್ 12 ವರ್ಷದಾಗಿ ಊಟ ಪ್ರಾರಂಭ ಮಾಡಿದ ಕಾರ್ಯಕ್ರಮ ಮತ್ತೆ ಮೀಡಿಯಾಗಳಲ್ಲಿ ಅವಕಾಶ ಕೊಡಿ. ದಯವಿಟ್ಟು ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರು ಹೊರಗಡೆ ಆಫೀಸನ್ನು ಆಫೀಸಲ್ಲಿ ದಯವಿಟ್ಟು ಕಟ್ಕೊಡಿ. ವಾಲಂಟಿಯರ್ ಬಾಯ್ ದಯವಿಟ್ಟು ದಯವಿಟ್ಟು ಬಾಯ್ ಸರ್ ಮುಖ ಈ ಕಡೆ. ದಯವಿಟ್ಟು ನಮ್ಮ ಮುಖಾಂತರ ಸೇರ್ಕೊಂಡ್ರೆ ಎಲ್ಲರೂ ಅಲ್ಲ ಎಲ್ಲ ಹೊರಗಡೆ ಬಂದ್ಬಿಡ್ರಿ. ಎಲ್ಲ ಸೇರ್ಕೊಂಡ್ರೆ ಅವರು ಕೈಗೊಳ್ಕೊಳ್ತಾರೆ. ఇది సమాధానం కూడా